2025ನೇ ವರ್ಷಕ್ಕೆ ಕುಂಭ ರಾಶಿಯ ಜ್ಯೋತಿಷ್ಯ. ಕುಂಭ ರಾಶಿಯವರು ಬೌದ್ಧಿಕ, ಮುತ್ಸದ್ದಿ, ಸೃಜನಶೀಲ ಹಾಗೂ ಪರಿವರ್ತನಾಶೀಲ ವ್ಯಕ್ತಿಗಳಾಗಿದ್ದು, ಅವರು ಸದಾ ತಮ್ಮ ಜೀವನದಲ್ಲಿ ಹೊಸ ವಿಚಾರಗಳನ್ನು, ಪ್ರಯತ್ನಗಳನ್ನು ಮತ್ತು ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ. 2025ರಲ್ಲಿ ಕುಂಭ ರಾಶಿಯವರು ಅವರ ವ್ಯಕ್ತಿತ್ವದ ಮತ್ತು ಶಕ್ತಿಯ ಕುರಿತು ಹೆಚ್ಚಿನ ಅವಲೋಕನಗಳನ್ನು ಮಾಡಬಹುದು. ಇದು ನಿಶ್ಚಿತವಾಗಿ ಬೆಳವಣಿಗೆ, ಸಾಧನೆ ಮತ್ತು ಅವಗಾಹನೆಗಳ ವರ್ಷವಾಗಿರುತ್ತದೆ. ಈ ವರ್ಷವು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಹುದು. ನಿಮ್ಮ ಸಂಬಂಧಗಳು, ವೃತ್ತಿಜೀವನ, ಹಣಕಾಸು ಮತ್ತು ಆರೋಗ್ಯ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ಶ್ರದ್ಧೆ, ಧೈರ್ಯ ಮತ್ತು ಸಮಯವನ್ನು ಹೂಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. 2025 ನಿಮಗೆ ಹೊಸ ಆಯ್ಕೆಗಳು ಮತ್ತು ಮಾರ್ಗಗಳನ್ನು ತೆರೆದಿಡುತ್ತದೆ. ಆದರೆ ನೀವು ನಿಯಮಿತವಾಗಿ ಧೈರ್ಯದಿಂದ ತಮ್ಮ ಗುರಿಗಳನ್ನು ಹಿಂದಿರುಗಲು ಮತ್ತು ಮುಂದುವರಿಯಲು ಸಿದ್ಧರಾಗಿರಬೇಕು. ವೃತ್ತಿ ಮತ್ತು ಉದ್ಯೋಗ. 2025ರಲ್ಲಿ ಕುಂಭ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಮತ್ತು ಬೆಳವಣಿಗೆಗಳು ನಿಮ್ಮ ಎದುರಿನಲ್ಲಿ ಬರುತ್ತವೆ. ಈಗಾಗಲೇ ನೀವು ಸಾಧಿಸಿದ್ದನ್ನು ಮೆಚ್ಚಿಸುವವರಿಂದ ಪ್ರಶಂಸೆ ದೊರಕಬಹುದು. ಆದರೆ ನೀವು ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಾಣಲು ಇನ್ನೂ ಹೆಚ್ಚಿನ ಶ್ರಮವನ್ನು ಹಾಕಬೇಕಾಗುತ್ತದೆ. ನೀವು ಈಗಾಗಲೇ ಹೆಚ್ಚು ಹೊತ್ತಿರುವ ಕರ್ತವ್ಯಗಳಲ್ಲಿ ಹೆಚ್ಚು ಜವಾಬ್ದಾರಿಗಳನ್ನು ಸ್ವೀಕರಿಸಬಹುದು. ನಿಮ್ಮ ಹೋರಾಟಗಳು ಮತ್ತು ಸಾಧನೆಗಳು ಈ ವರ್ಷ ಬಲಪಡಿಸಬಹುದು, ಆದರೆ ಅದು ಸರಳವಾಗಿ ನಡೆಯುವುದಿಲ್ಲ. ಕೆಲವು ಹೊತ್ತಿನಲ್ಲಿ ಹೊಸ ಯೋಜನೆಗಳನ್ನು ಅವಲಂಬಿಸುವುದು, ಆಯ್ಕೆಗಳನ್ನು ಜವಾಬ್ದಾರಿಯೊಂದಿಗೆ ತೆಗೆದುಕೊಳ್ಳುವುದು ಮಹತ್ವಪೂರ್ಣವಾಗಿರುತ್ತದೆ. ಪ್ರಾರಂಭದಲ್ಲೇ ಕೆಲವು ನಿರ್ಧಾರಗಳು ಕಡಿವಾಣವಾಗಬಹುದು, ಆದರೆ ನೀವು ಆ ನಿರ್ಧಾರಗಳ ಬಗ್ಗೆ ಹೆಚ್ಚು ಖಚಿತತೆ ಹೊಂದಿದರೆ ಅವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರಬಹುದು. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ವಿಚಾರಧಾರೆಗಳು ಮತ್ತು ಸಮಸ್ಯೆಗಳಿಗೆ ನೀವು ಪಟೆಕಣೆಗಳಾದ ಸೃಜನಶೀಲತೆಗಳನ್ನು ಬಳಸಬಹುದು. ನೀವು ಹೊಸ ಮಾರ್ಗಗಳನ್ನು ಅನ್ವೇಷಿಸಲು, ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಲು ನೀವು ತಯಾರಾಗಿದ್ದೀರಿ. ಇದು ನಿಮ್ಮ ಕೈಗೊಮ್ಮಲು, ಸ್ಪಷ್ಟತೆ ಮತ್ತು ಆದರ್ಶವನ್ನು ಸಾಧಿಸಲು ಉತ್ತಮ ಸಮಯವಾಗಿದೆ. ಕ್ಯಾರಿಯರ್ ಯೋಜನೆಗಳನ್ನು ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳಲು ನಿಮ್ಮ ಆಸಕ್ತಿಯನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ. ಆದರೆ ನಿಮ್ಮ ಬದುಕಿನ ಬದಲಾಗುವ ಹಂತಗಳಲ್ಲಿ ನಿರೀಕ್ಷೆಗಳನ್ನು ಹೆಚ್ಚಿಸಬೇಡಿ. ಪ್ರಯತ್ನಗಳನ್ನು ಮಾಡಿ, ಆದರೆ ಪ್ರಗತಿ ಉತ್ತಮ ರೀತಿಯಲ್ಲಿ ನಡೆಯಲು ಸಮಯವನ್ನು ಮೀಸಲ. ಇದರೊಂದಿಗೆ ನೀವು ಧೈರ್ಯದಿಂದ ಮತ್ತು ನಿರ್ಧಾರದಿಂದ ಯಶಸ್ಸು ಸಾಧಿಸಬಹುದು. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. 2025ರಲ್ಲಿ ನಿಮ್ಮ ಹಣಕಾಸು ವಿಚಾರದಲ್ಲಿ ಬಹುಮಾನವಾಗಿ ಬೆಳವಣಿಗೆ ಕಾಣಬಹುದು. ನಿಮ್ಮ ಹಣಕಾಸು ನಿರ್ವಹಣೆಗೆ ಹೆಚ್ಚು ಶ್ರದ್ಧೆ ನೀಡಿದರೆ ಅದು ಕೇವಲ ನಿಮ್ಮ ಬಜೆಟ್ ವ್ಯವಸ್ಥೆಯನ್ನು ಉತ್ತಮಗೊಳಿಸುವುದರಲ್ಲೇ ಅಲ್ಲ, ನೀವು ಅನಿವಾರ್ಯ ಹೂಡಿಕೆಗಳನ್ನು ಮಾಡಲು ಹಣವನ್ನು ಮಿತಿಯಾಗಿ ಖರ್ಚು ಮಾಡುವುದರೊಂದಿಗೆ ಪ್ರಗತಿಯನ್ನು ಸಾಧಿಸಬಹುದು. ಆದರೆ ನೀವು ಯಾವುದೇ ಹೂಡಿಕೆ ಅಥವಾ ವ್ಯಾಪಾರ ಕೈಗೊಳ್ಳುವ ಮೊದಲು ಸಮರ್ಥ ವಿಶ್ಲೇಷಣೆಯು ಮುಖ್ಯ. ನೀವು ಹೊಸ ಹೂಡಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ವೇಳೆ ನಿಮ್ಮ ಜವಾಬ್ದಾರಿಯನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಬಲಿಷ್ಠ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಹೆಚ್ಚಿನ ಸಿದ್ಧತೆಯನ್ನು ಹೊಂದಿದ್ದೀರಿ. 2025ರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ಸುಧಾರಿಸಲು ಹಲವಾರು ಅವಕಾಶಗಳನ್ನು ಒದಗಿಸುತ್ತದೆ. ಆದರೂ ಯಾವುದಾದರೂ ಅತಿಯಾದ ಹೂಡಿಕೆಗೆ ಅಥವಾ ಖರ್ಚಿಗೆ ಹೋಗದಂತೆ ನೀವು ನಿಮ್ಮ ಪಥವನ್ನು ಸಾಧಿಸಲು ದೊಡ್ಡ ಮಟ್ಟದಲ್ಲಿ ಶ್ರದ್ಧೆ ನೀಡಿದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ. ಹಣಕಾಸು ವ್ಯವಸ್ಥೆಗೆ ಸಂಬಂಧಿಸಿದಂತೆ ನೀವು ಯಾವುದೇ ಹೆಜ್ಜೆ ಹಾಕುವ ಮೊದಲು ನಿಮ್ಮ ಪ್ಲಾನ್ ಅನ್ನು ಸರಿಯಾಗಿ ಪರಿಗಣಿಸಿ. ಯಾವುದೇ ಚಿಕ್ಕ ವ್ಯವಹಾರಗಳಲ್ಲಿ, ವಿಶೇಷವಾಗಿ ನವೀಕರಣಗಳು ಮತ್ತು ಹೊಸ ಆಯ್ಕೆಗಳು, ನೀವು ತಯಾರಾಗಿರುವ ಮಾರ್ಗದರ್ಶನಕ್ಕೆ ಅನುಸರಿಸಬೇಕಾಗುತ್ತದೆ. ಹೆಚ್ಚಿದ ಆದಾಯಗಳನ್ನು ಯೋಜನೆಗಳಲ್ಲಿ ಹೂಡಿದರೆ ನೀವು ಬಹುಮಾನಗಳನ್ನು ಪಡೆಯಬಹುದು. ಕುಟುಂಬ ಮತ್ತು ವೈಯಕ್ತಿಕ ಜೀವನ. 2025ರಲ್ಲಿ ನಿಮ್ಮ ವೈಯಕ್ತಿಕ ಮತ್ತು ಕುಟುಂಬ ಜೀವನವು ವಿಭಿನ್ನವಾದ ತಾಣಗಳನ್ನು ತಲುಪಬಹುದು. ಕೆಲವು ಗೊಂದಲಗಳು, ತೊಂದರೆಗಳು ನಿಮ್ಮ ಜೀವನದಲ್ಲಿ ಆಗಬಹುದು, ಆದರೆ ನೀವು ಧೈರ್ಯ ಮತ್ತು ಪ್ರಾಮಾಣಿಕತೆಯೊಂದಿಗೆ ಅದನ್ನು ಸರಿ ಮಾಡಬಹುದು. ನಿಮ್ಮ ಕುಟುಂಬದಿಂದ ಮತ್ತು ಸ್ನೇಹಿತರಿಂದ ಹೆಚ್ಚಿನ ಬೆಂಬಲ ದೊರಕಬಹುದು. ಕುಟುಂಬದೊಂದಿಗೆ ಉತ್ತಮ ಸಂಬಂಧಗಳನ್ನು ಕಟ್ಟಲು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಶಾಂತಿ ಸಾಧಿಸಲು ಇದು ಉತ್ತಮ ಸಮಯವಾಗಿದೆ. ನೀವು ಕುಟುಂಬದ ಮೂಲಕ ಭಾವನೆಗಳನ್ನು ಹಂಚಿಕೊಳ್ಳಲು ಸಮರ್ಥವಾಗಿ ತಮ್ಮ ನೋವಿಗೆ ಪರಿಹಾರ ಹುಡುಕಲು ಈ ಸಮಯವನ್ನು ಬಳಸಬಹುದು. 2025ರಲ್ಲಿ ನೀವು ಮನೆಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಮೂಲಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಬಹುದು. ಇದೇ ಸಮಯದಲ್ಲಿ ಕೆಲವೊಮ್ಮೆ ನೀವು ವೈಯಕ್ತಿಕವಾಗಿ ನಿಮ್ಮ ಸಮಸ್ಯೆಗಳನ್ನು ಚೆನ್ನಾಗಿ ನಿಭಾಯಿಸುವುದಕ್ಕೆ ಕಟು ಪ್ರಯತ್ನಗಳನ್ನು ತಲುಪಬಹುದು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಶಾಂತಿ, ಪ್ರೀತಿ ಮತ್ತು ಸ್ಥಿತಿಸ್ಥಾಪಕತೆ ಪಡೆಯಲು ನಿಮಗೆ ಕೆಲವು ದೈಹಿಕ ಮತ್ತು ಮನಸ್ಸಿನ ನವೀಕರಣದ ಅಗತ್ಯವಿರಬಹುದು. ನೀವು ವೈಯಕ್ತಿಕ ಜೀವನದಲ್ಲಿ ಕಡಿವಾಣಗಳನ್ನು ಸಹನಕ್ಷೇತ್ರದಿಂದ ಎದುರಿಸಬಹುದು, ಆದರೆ ಬದಲಾವಣೆಯ ಹಂತದಲ್ಲಿ ನೀವು ಹೆಚ್ಚು ಪ್ರಾಮುಖ್ಯತೆ ನೀಡಿದರೆ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ.
ಕುಟುಂಬವು ನಿಮ್ಮ ಹಿಂದಿನ ಬೆಂಬಲವನ್ನು ನೀಡುವುದು ಮತ್ತು ಕುಟುಂಬದ ಹೊರಗೊಮ್ಮಲು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಪ್ರಣಯ ಜೀವನ ಮತ್ತು ಸಂಬಂಧಗಳು. 2025ರಲ್ಲಿ ನಿಮ್ಮ ಪ್ರಣಯ ಜೀವನದಲ್ಲಿ ನೀವು ನಿರೀಕ್ಷಿಸಿದಷ್ಟು ಹೆಚ್ಚಿನ ಪ್ರಗತಿಯನ್ನು ಕಂಡುಕೊಳ್ಳಬಹುದು. ನೀವು ಮತ್ತು ನಿಮ್ಮ ಸಂಗಾತಿಯ ಮಧ್ಯೆ ಪರಸ್ಪರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿ ನಿರ್ಮಿಸಲು ಅವಕಾಶಗಳು ಇದ್ದರೂ, ಕೆಲವು ಸಮಯಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ಸಣ್ಣ ಅನುಮಾನಗಳು ಹಾಗೂ ಸಮಸ್ಯೆಗಳು ಸಂಭವಿಸಬಹುದು. ಆದರೆ ನಿಮ್ಮ ಪ್ರಾಮುಖ್ಯತೆ, ಗೌರವ ಮತ್ತು ಪ್ರೀತಿಯನ್ನು ನೀಡಿ ನೀವು ನಿಮ್ಮ ಪ್ರಣಯ ಜೀವನವನ್ನು ಸುಧಾರಿಸಬಹುದು. ನೀವು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಮತ್ತು ಅವರೊಂದಿಗೆ ತಮ್ಮ ಸಂಬಂಧದ ತಳಹದಿಗಳನ್ನು ಬಲಪಡಿಸಲು ಉತ್ಸಾಹವಿರುತ್ತದೆ. ಒತ್ತಡಗಳು ಅಥವಾ ವಾದವಿವಾದಗಳನ್ನು ಎದುರಿಸಲು ನೀವು ಕುಶಲವಾಗಿ, ಶ್ರದ್ಧೆಯಿಂದ ನಿಭಾಯಿಸಬಹುದು. ನಿಮ್ಮ ಸಂಗಾತಿಯನ್ನು ಬಲವಾಗಿ ಬೆಂಬಲಿಸುವ ಮೂಲಕ ಅವರೊಂದಿಗೆ ನಿಮ್ಮ ಬಾಂಧವ್ಯವನ್ನು ಇನ್ನಷ್ಟು ಸಮರ್ಥವಾಗಿ ಉತ್ತಮಗೊಳಿಸಬಹುದು. ನೀವು ಪತಿಯನ್ನು ಅಥವಾ ಸಂಗಾತಿಯನ್ನು ಉತ್ತಮವಾಗಿ ಅರಿಯುವ ಮೂಲಕ ನಿಮ್ಮ ಸಂಬಂಧವನ್ನು ಬಲಪಡಿಸಬಹುದು. ನಿಮ್ಮ ಸಂಬಂಧಗಳನ್ನು ಅರ್ಥಪೂರ್ಣವಾಗಿ ಮತ್ತು ಭಾವನಾತ್ಮಕವಾಗಿ ಮುಂದುವರಿಸುವುದರ ಮೂಲಕ ಈ ವರ್ಷ ಪ್ರೀತಿಯ ಸ್ಥಿತಿಯಲ್ಲಿರುವವರು ಸಂತೋಷವನ್ನು ಕಾಣಬಹುದು. ಆರೋಗ್ಯ ಮತ್ತು ಜೀವನ ಶೈಲಿ. 2025ರಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ನಿಮ್ಮ ಮುಖ್ಯ ಧ್ಯೇಯವಾಗಿರುತ್ತದೆ. ಕೆಲಸ ಮತ್ತು ವೈಯಕ್ತಿಕ ಜೀವನದ ಮಧ್ಯದಲ್ಲಿ ಸಮತೋಲನವನ್ನು ಉಳಿಸಲು ನೀವು ಹೆಚ್ಚು ಹೊತ್ತಿರುವ ಒತ್ತಡಗಳನ್ನು ನಿವಾರಣೆಗೆ ಪ್ರಯತ್ನಿಸಬಹುದು. ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡುವುದು, ಚಿಂತೆಗಳನ್ನು ದೂರವಿಟ್ಟು ಸರಿಯಾದ ಆಹಾರ ಮತ್ತು ವ್ಯಾಯಾಮವನ್ನು ಪಾಲಿಸುವುದು ಅತ್ಯಂತ ಮುಖ್ಯವಾಗಿದೆ. ವೈಯಕ್ತಿಕವಾಗಿ ನೀವು ಕೆಲವೊಮ್ಮೆ ಶಕ್ತಿಯ ಕೊರತೆ ಮತ್ತು ನಿದ್ರೆ ಲಾಭಗಳಿಸದ ಸಮಯಗಳನ್ನು ಅನುಭವಿಸಬಹುದು, ಆದರೆ ಚಿಂತೆಯ ವಿರುದ್ಧ ಧ್ಯಾನ ಅಥವಾ ಯೋಗದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನೀವು ಮಾನಸಿಕ ಸಮತೋಲನವನ್ನು ಸಾಧಿಸಬಹುದು. ಹಣಕಾಸು, ಕುಟುಂಬ ಮತ್ತು ವೃತ್ತಿ ಕ್ಷೇತ್ರಗಳಲ್ಲಿ ಒತ್ತಡಗಳು ಹೆಚ್ಚಾಗಬಹುದು, ಆದರೂ ನಿಮ್ಮ ಆರೋಗ್ಯವನ್ನು ಮೇಲ್ಸುವ ಮೂಲಕ ನೀವು ಯಾವುದೇ ರೀತಿಯ ನಕಾರಾತ್ಮಕ ಪ್ರಭಾವವನ್ನು ತಪ್ಪಿಸಬಹುದು. ದೈಹಿಕವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸಮರ್ಥ ಆಹಾರ ಪದ್ಧತಿಗಳನ್ನು ಅನುಸರಿಸುವುದು, ಉತ್ತಮ ಸಮಯವನ್ನು ಮನಃಶಾಂತಿಯೊಂದಿಗೆ ಕಳೆಯುವ ಮೂಲಕ 2025 ನಿಮಗೆ ಉತ್ತಮ ಶಕ್ತಿ ಮತ್ತು ಸ್ವಾಸ್ಥ್ಯವನ್ನು ತರುವ ವರ್ಷವಾಗಿರುತ್ತದೆ. ಒಟ್ಟು ಜೀವನದಲ್ಲಿ ಪ್ರಗತಿ. 2025ರಲ್ಲಿ ನೀವು ವೈಯಕ್ತಿಕ, ವೃತ್ತಿ ಜೀವನ, ಆರ್ಥಿಕ ಮತ್ತು ಸಂಬಂಧಗಳಲ್ಲಿಯೂ ಮಹತ್ವದ ಬೆಳವಣಿಗೆಗಳನ್ನು ಅನುಭವಿಸಬಹುದು. ನೀವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಧೈರ್ಯದಿಂದ ಅನುಭವಿಸಿ ಮುಂದಿನ ಹಂತಗಳಲ್ಲಿಯೂ ಉತ್ತಮ ಪ್ರಗತಿ ಸಾಧಿಸಲು ಸಿದ್ಧರಾಗಿದ್ದೀರಿ. 2025 ನಿಮಗೆ ಹಲವಾರು ಸವಾಲುಗಳನ್ನು, ಆದರೆ ಅದನ್ನು ಮುಕ್ತಾಯ ಮಾಡಲು ಇನ್ನಷ್ಟು ಶಕ್ತಿಯನ್ನು ಒದಗಿಸುತ್ತದೆ. ನೀವು ಉತ್ತಮ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿ ಸಂಕೀರ್ಣತೆಗಳನ್ನು ಧೈರ್ಯದಿಂದ ಎದುರಿಸಬಹುದು. 2025 ನಿಮಗೆ ಯಶಸ್ಸನ್ನು, ಸಂತೋಷವನ್ನು ಮತ್ತು ಸದೃಢ ಸಂಬಂಧಗಳನ್ನು ತರಲಿದೆ.